ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಸಮಾಜದಲ್ಲಿ ತೀರಾ ಹಿಂದುಳಿದವರನ್ನ ಮೇಲಕ್ಕೆ ತರುವ ಒಂದು ಕಾರ್ಯವನ್ನ ಸಂವಿಧಾನದಲ್ಲಿ ಮಾಡಲಾಗಿದೆ. ಅದೇ ಮೀಸಲಾತಿ. ಅಂದ್ರೆ ಈ ರಿಸರ್ವೇಶನ್ ಅನ್ನ ನೀಡಿರುವಂಥದ್ದು ಪ್ರಮುಖವಾಗಿ ಯಾರು ತಮ್ಮ ಒಂದು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ತಮ್ಮ ಸ್ಥಿತಿಗತಿಗಳನ್ನು ಉತ್ತಮಗೊಳಿಸ್ಕೊಳ್ಳಿ, ಈ ನಮ್ಮ ಸಮುದಾಯ ಏನ ಆ ಸಂದರ್ಭದಲ್ಲಿ ಆ ರೀತಿ ಇತ್ತು, ಪರಿಸ್ಥಿತಿ ತುಳಿತಕ್ಕೊಳಗಾಗಿದ್ರು, ಅವರೆಲ್ಲ ಮೇಲ್ ಬರ್ರಿ, ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನಮಾನವನ್ನ ಬದುಕನ್ನು ಅವರು ರೂಪಿಸ್ಕೊಳ್ಳಿ ಅಂತ ಮಾಡಬಹುದಂತ ಮೀಸಲಾತಿ ಇವತ್ತು ರಾಜಕೀಯದ ಲಾಭದ ಬಳಕೆಗಾಗಿ ಮಾಡ್ಕೊಳ್ತಾ ಇರುವಂತ ರಾಜಕಾರಣಿಗಳು ಬಳಸ್ಕೊಳ್ತಾ ಇರುವಂತ ಒಂದು ರೀತಿ ಅಸ್ತ್ರ ಆಗಿದೆ. ಖಂಡಿತವಾಗಿಯೂ ನಮ್ಮ ರಾಜ್ಯದಲ್ಲಿ ಇವತ್ತೇನಾದ್ರೂ ಈಗ ನೇಮಕಾತಿಗಳ ವಿಚಾರದಲ್ಲಿ, ಎಸ್ಪೆಷಲಿ KS ನೋಟಿಫಿಕೇಶನ್ ವಿಷಯದಲ್ಲಿ ಕೋರ್ಟಲ್ಲಿ ಹೋಗಿ ಕೂತ್ಕೊಂಡಿದೆ ಆ ನೋಟಿಫಿಕೇಶನ್ ಅಂದ್ರೆ ಅದಕ್ಕೆ ಕಾರಣ ಈ ರಾಜಕಾರಣಿಗಳು ಮಾಡ್ತಾ ಇರುವಂತ ಸ್ವಾರ್ಥದ ರಾಜಕಾರಣ. ತಮಗೇನ್ ಬೇಕೋ ಆ ರೀತಿಯಾಗಿ ಓಲೈಕೆಗಾಗಿ, ಜನರ ಓಲೈಕೆಗಾಗಿ ಹೆಂಗ್ ಬೇಕೋ ಹಂಗ ಜನರಿಗೆ ಅವೇರ್ನೆಸ್ ಮೂಡಿಸುತ್ತೆ, ಮನ್ಸಿಗೆ ಬಂದಂಗೆ ಮೀಸಲಾತಿಯನ್ನು ಹೆಚ್ಚಳ ಮಾಡಿಬಿಟ್ಟು ಅದಕ್ಕೆ ಸರಿಯಾದ ಕಾನೂನು ಬದ್ಧಗೊಳಿಸದೆ, ಯಾವುದೇ ಸಂವಿಧಾನಾತ್ಮಕವಾದಂಥ ಪ್ರೊಟೆಕ್ಷನ್ ಇಲ್ಲದೆ ನೇರವಾಗಿ ಜಾರಿ ಮಾಡಿಬಿಟ್ಟು ರೋಸ್ಟರ್ ಮಾಡಿ ಹೆಂಗ್ ಬೇಕು ಹಂಗೆ ಎಕ್ಸಾಮ್ಸ್ಗಳು ಮಾಡಿ ಆ ಎಕ್ಸಾಮ್ಸ್ಗಳೆಲ್ಲ ಕೋರ್ಟಲ್ಲಿ ಹೋಗಿ ಇವತ್ತು ಕೂತ್ಕೊಂಡಿದ್ದ. ಸೊ ಈಗ ಇವೆನ್ ಮತ್ತೆ ಹೊಸದಾಗಿ ನೋಟಿಫಿಕೇಶನ್ ಮಾಡಕ್ ಹೊರಟಿದೆ ಸರ್ಕಾರ. ಈಗಲಾದ್ರೂ ಸರ್ಕಾರದಲ್ಲಿರುವಂತಹ ಸಚಿವರಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ವಿಷಯದ ಬಗ್ಗೆ ಕಂಪ್ಲೀಟ್ ಆಗಿ ಗೊತ್ತಿದೆ. ಇದು ಏನಾಗುತ್ತೆ, 56% ರಿಸರ್ವೇಶನ್ ಕೇಸ್ ಏನಾಗುತ್ತೆ ಹೈಕೋರ್ಟ್ ಅಲ್ಲಿ ಮುಂದೆ ಗೊತ್ತಿದೆ. ಆದ್ರೂ ಅವರು ತಮ್ಮ ಬಂಡತನವನ್ನು ಬಿಡದೆ ಅದೇ ರೀತಿಯಾಗಿ ಮುಂದುವರಿತಾ ಇದ್ದಾರೆ. ಖಂಡಿತವಾಗಿ ಇದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಬಹುದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಇದರ ಪ್ರಾಮುಖ್ಯತೆ ಏನು, ಯಾಕೆ ನಾವು ಇದಕ್ಕೆ ಹೆಚ್ಚು ಮಹತ್ವ ಕೊಡ್ಬೇಕು. ಈಗ ಬೇರೆ ಬೇರೆ ಏನೇನೋ ವಿಷಯಗಳು ನಡೀತಾ ಇದೆ ಚರ್ಚೆ. ಏಜ್ ರಿಲ್ಯಾಕ್ಸೇಷನ್ ನೋಟಿಫಿಕೇಶನ್ ಆರಂಭ ಮಾಡಿ, ನೋಟಿಫಿಕೇಶನ್ ಏನೋ ಆರಂಭ ಮಾಡ್ತಾರೆ, ಆದ್ರೆ ಮಾಡಿರೋ ನೋಟಿಫಿಕೇಶನ್ ಕಂಪ್ಲೀಟ್ ಆಗಿ ನೀವು ಆರ್ಡರ್ ಕಾಪಿ ಕೈಗೆ ತಗೊಳ್ಬೇಕಲ್ಲ, ಆಗ ಇದು ಸಮಸ್ಯೆ ಆಗುತ್ತೆ. ಸೊ ಅದು ಸಮಸ್ಯೆ ಆಗಬಾರ್ದಂದ್ರೆ ಈಗ ಸರ್ಕಾರ ಅದನ್ನ ಕಾನೂನುಬದ್ಧಗೊಳಿಸಬೇಕು ಅಥವಾ ಏನಾದ್ರೂ ಒಂದು ಮಾಡಲೇಬೇಕು. ಇಲ್ಲದ ಹೊರತು ಬೇರೆ ಯಾವುದೇ ಆಪ್ಷನ್ ಇಲ್ಲ. ನೋಡಿ, ಸುಪ್ರೀಂ ಕೋರ್ಟ್ನ ಒಂದು ಮೀಸಲಾತಿ ಮಿತಿ ಇಂದಿರಾ ಸಹಾನಿ ಕೇಸ್ ಪ್ರಕಾರ 1992 ಮಂಡಲ್ ಕಮಿಷನ್ ಕೇಸ್ ಇತ್ತೆ. ಸೊ ಅದೇ ಸಂದರ್ಭದಲ್ಲಿ ಒಂದು ತೀರ್ಪನ್ನು ನೀಡುತ್ತೆ. ಅಲ್ಲಿ ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಹೇಳಿದೆ 50%ಗಿಂತ ಹೆಚ್ಚು ಆಗಬಾರ್ದು ಮೀಸಲಾತಿ ಅಂತೇಳಿ ಹೇಳಿರುವಂಥದ್ದು. ಅದನ್ನ ಸೀಲಿಂಗ್ ರೂಲ್ ಆಫ್ 50% ಅಂತ 50% ಅಂತ ಕರೀತಾರೆ. ಸೊ ಅದನ್ನು ಯಾಕೆ ಮಾಡಿದ್ರು ಅಂದ್ರೆ, ಮನಸ್ಸೋ ಇಚ್ಛೆ ಈ ರಾಜಕಾರಣಿಗಳು ಸ್ಥಳೀಯ ಸಂದರ್ಭದಲ್ಲಿ ಕೆಲವೊಂದು ಈಗ ರಾಜ್ಯಗಳಲ್ಲಿ ತಮಗೆ ಹೆಂಗ್ ಬೇಕು ಹಂಗೆ ಏನೋ ಓಲೈಕೆ ರಾಜಕಾರಣ ಮಾಡೋಕ್ಕೋಸ್ಕರ ಯಾವುದೇ ತಿದ್ದುಪಡಿಗಳಿಲ್ಲದೆ, ಯಾವುದೇ ಕಾಯ್ದೆಗಳಿಗೆ ಸರಿಯಾದ ರೀತಿಯಾದಂಥ ಪ್ರೊಟೆಕ್ಷನ್ ಇಲ್ಲದೆ ಹೆಂಗ್ ಬೇಕೋ ಹಂಗ ಮೀಸಲಾತಿಯನ್ನು ಹೆಚ್ಚಳ ಮಾಡ್ಕೊಂಡ್ಬಿಡ್ತಾರೆ. ಸೊ ಇದು ಸಂವಿಧಾನದ ಆಶಯಗಳಿಗೆ ವಿರುದ್ಧ ಆಗಬಾರದು ಅಂತ ಸುಪ್ರೀಂ ಕೋರ್ಟ್ ಈ ತೀರ್ಪಿನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿ ತೀರ್ಪನ್ನು ನೀಡಿದೆ. ಸೊ ಇದು ಪ್ರತ್ಯೇಕ ಸಂದರ್ಭಗಳಲ್ಲಿ ಬೇರೆ ಬೇರೆ ಆಗಿದೆ. ಈಗ ಎಕ್ಸಾಂಪಲ್ ಮಹಾರಾಷ್ಟ್ರ, ತಮಿಳುನಾಡು, ತುಂಬಾ ಜನ ನಾನು ಈ ವಿಷಯ ಪ್ರಸ್ತಾಪ ಮಾಡಿದಾಗೆಲ್ಲ ಬಂದು ಕಮೆಂಟ್ ಬಾಕ್ಸ್ ಹೇಳ್ತಾ ಇರ್ತಾರೆ. ಸೊ ಮಹಾರಾಷ್ಟ್ರದಲ್ಲಿ ನೋಡಿ ಜಾಸ್ತಿ ಇದೆ, ತಮಿಳುನಾಡಿನಲ್ಲಿ 69% ಇದೆ. ಸೊ ಅದನ್ನ ಯಾಕೆ ಇವರು ಪ್ರಶ್ನೆ ಮಾಡಲ್ಲ ಅಂತ ಒಂದು ವಿಷಯ. ಎಲ್ಲರೂ ಕೂಡ ಈ ವಿಷಯದ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ತಮಿಳುನಾಡಲ್ಲಿ 69% ಹೆಂಗ್ ಮಾಡಿದ್ರು, ಅದು ಏನಿದೆ, ಅದು ನಿಜವಾಗ್ಲೂ ಇವಾಗ ಕಾನೂನುಬದ್ಧ ಇದೆಯಾ ಅಂತ ಸ್ವಲ್ಪ ತಿಳ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ. ಅದನ್ನ 9ನೇ ಅನುಸೂಚಿಯಲ್ಲಿ ಸೇರಿಸಲಾಗಿದೆ. ಅದು ಮಾನ್ಯ ಆಗುತ್ತೆ, ಯಾವುದ ಕಾರಣಕ್ಕೂ ಅಮಾನ್ಯ ಆಗಲ್ಲ. ಯಾಕಂದ್ರೆ ಅವರು ಲೀಗಲಿ ಏನೇನು ಮಾಡ್ಕೊಳ್ಬೇಕು ಎಲ್ಲ ರೀತಿ ಮಾಡಿದ್ದಾರೆ ತಮಿಳುನಾಡು ಸರ್ಕಾರ. ಅದಕ್ಕೆ ಅದನ್ನ 69ಗೆ ಇನ್ಕ್ರೀಸ್ ಮಾಡಿದ್ರು ಯಾವುದೇ ಸಮಸ್ಯೆ ಆಗಿಲ್ಲ ಅಲ್ಲಿ. ಆ್ಯಂಡ್ ಈವನ್ EWS ತುಂಬಾ ಜನ ಕೇಳಿದ್ರಿ ನಮಗೆ, ಹಾಗಾದ್ರೆ ನೀವು ಇಲ್ಲಿ SC/ST ಮೀಸಲಾತಿ ಬಗ್ಗೆ ಹೇಳ್ತೀರಾ, ಕೇಂದ್ರದಲ್ಲಿ EWS ಕೊಟ್ಟರು OBCಗೆ. ಸೊ ಅದನ್ನ ಯಾಕೆ ಪ್ರಶ್ನೆ ಮಾಡ್ತಿಲ್ಲ, ಅದರಿಂದ ಹೆಚ್ಚಳ ಆಗಲ್ವಾ ಅಂತ ನೋಡಿ. EWS ಕೂಡ ಕೇಸ್ ನಡೀತು ಸುಪ್ರೀಂ ಕೋರ್ಟ್ ಅಲ್ಲಿ, ಓಕೆನಾ. ಅದನ್ನು ಕೂಡ 103ನೇ ಸಂವಿಧಾನ ತಿದ್ದುಪಡಿಯ ಮೂಲಕ 10% OBC ಅವರಿಗೆ ಕೊಟ್ಟಿದ್ದಾರೆ. ಇದನ್ನ ಸುಪ್ರೀಂ ಕೋರ್ಟ್ 2022ರಲ್ಲೇ ಮಾನ್ಯ ಮಾಡಿ ಆಗಿದೆ ಆಲ್ರೆಡಿ. ಇದರ ವಿರುದ್ಧ ಈಗ ಏನು ತಕರಾರೆತ್ತೋದಕ್ಕೆ ಅವಕಾಶಗಳೇ ಇಲ್ಲ. EWS ಅನ್ನ ಆಸ್ ಪರ್ ಕಾನ್ಸ್ಟಿಟ್ಯೂಷನ್ ಏನಿದೆ, ಸಂವಿಧಾನದ ಆಶಯದ ಪ್ರಕಾರ 103ನೇ ತಿದ್ದುಪಡಿ ಮಾಡಿ ಹಿಂದುಳಿದ ವರ್ಗಗಳಿಗೆ ಯಾವ ರೀತಿಯಾಗಿ ಕೊಡಬೇಕು ಆ ರೀತಿಯಾಗಿ ಸರಿಯಾದ ರೀತಿಯಲ್ಲಿ ಕೊಟ್ಟಿದ್ದಾರೆ. ಅದಕ್ಕೇನು ಸಮಸ್ಯೆ ಇಲ್ಲ. ನೀವು ಕೂಡ ಪ್ರತಿನಿತ್ಯ ಸಂವಿಧಾನವನ್ನ, ಕೆಲವೊಂದು ತಿದ್ದುಪಡಿಗಳನ್ನ ಓದ್ತಾನೆ ಇರ್ತೀರ. ಇದ್ರ ಬಗ್ಗೆ ಓದ್ಕೊಳ್ಳಿ, ಕಂಪ್ಲೀಟ್ ಆಗಿ ನಿಮ್ಗೆ ಗೊತ್ತಾಗುತ್ತೆ EWS ಯಾಕೆ ಕೊಟ್ಟಿದ್ದಾರೆ, ಏನ್ ಮಾಡಿದ್ದಾರೆ, ಸರಿಯಾಗಿದೆಯಾ ಇಲ್ವಾ ಅನ್ನೋದು ಕಂಪ್ಲೀಟ್ ಆಗಿ ಮಾಹಿತಿ ಇದೆ. ತಮಿಳುನಾಡು ಗೌರ್ಮೆಂಟ್ ಕೂಡ ಇದೆ, ಆಯ್ತಾ. ಇದಾದ್ಮೇಲೆ ಮಹಾರಾಷ್ಟ್ರದಲ್ಲಿ ಮತ್ತು ಈ ಕರ್ನಾಟಕದಲ್ಲಿ 56% ಇದೆ. ಸೊ ಆಸ್ ಸೇಮ್ ಮಹಾರಾಷ್ಟ್ರದಲ್ಲೂ ಇದೆ. ಈಗ ಮಹಾರಾಷ್ಟ್ರದ ಏನಾದರೂ ಲೀಗಲ್ ಇದೆಯಾ, ಅದೂ ಇಲ್ಲ. ಕರ್ನಾಟಕದ್ದು ಇಲ್ಲ. ಸೊ ಇವ್ರಿಗೆ ಏನು ಕಾರಣ ಕೊಟ್ಟಿದ್ದಾರೆ ಅಂದ್ರೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿದೆ,
ಹಾಗಾಗಿ ಜನಸಂಖ್ಯೆ ಆಧಾರದ ಮೇಲೆ ನಾವು ಹೆಚ್ಚಳ ಮಾಡಿದ್ವಿ ಅಂತ ಹೇಳಿದಾರೆ ಅಷ್ಟೇ. ಬಟ್ ಹೇಳಿದ ಮೇಲೆ ಅದನ್ನ ಕೇಂದ್ರ ಸರ್ಕಾರದ ಗಮನಕ್ಕೆ ತರಬೇಕು, ಅಲ್ಲಿ ಅದನ್ನ 9ನೇ ಅನುಸೂಚಿಗೆ ಸೇರಿಸುವಂತ ಕೆಲಸ ಆಗಬೇಕು. ಅದೆಲ್ಲ ಆಗದೆ ಈ ಹಿಂದೆ ಇರುವ ಬಿಜೆಪಿ ಸರ್ಕಾರಕ್ಕೆ ಅದು ಗೊತ್ತಿತ್ತು, ಹಂಗಾಗಿ ಅವರು 9th ಶೆಡ್ಯೂಲ್ಗೆ ಸೇರಿಸೋದಕ್ಕೆ ಪ್ರಸ್ತಾವನೆಯನ್ನು ಕಳಿಸಿದ್ರು. ಬಟ್ ಅದು ಕೇಂದ್ರ ಸರ್ಕಾರದಲ್ಲಿ ಹಂಗೆ ಉಳ್ಕೊಂಡಿದೆ. ಇವತ್ತಿಗೂ ಅದು ಇನ್ನೂ ಎಕ್ಸೆಪ್ಟ್ ಆಗಿಲ್ಲ. ಇವೇನ್ ಈಗ ನಾಳೆ ಸುಪ್ರೀಂ ಕೋರ್ಟ್ ಹೋದ್ರು ಈ ವಿಷಯ ಸ್ಟ್ಯಾಂಡ್ ಆಗಲ್ಲ. ನೋಡಿ, ಸಂವಿಧಾನದ ಏನಿದೆ ಆಶಯದ ಪ್ರಕಾರ ಈ 56% ರಿಸರ್ವೇಷನ್ಗೆ ಸಂವಿಧಾನಾತ್ಮಕವಾಗಿ ಮಾತ್ರ ಬದಲಾವಣೆ ಮಾಡಿ ನ್ಯಾಯ ಪಡೆಯೋದಕ್ಕೆ ಸಾಧ್ಯ ಹೊರತು ಇವರು ಸರ್ಕಾರದ ಮಟ್ಟದಲ್ಲಿ ನಮಗೆ ಮನ್ಸಿಗೆ ಬಂದಂಗೆ ನಾವೇನೋ ಮಾಡ್ಕೊಂಡ್ಬಿಡ್ತೀವಿ. ಕೆಲವರು ಹೇಳ್ತಾ ಇದ್ರು ಇದೇನೋ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿ ಇದನ್ನು ಕಾಯ್ದೆ ಮಾಡಿಬಿಡ್ತಾರಂತೆ. ಅದನ್ನ ಯಾರು ಹೇಳಿದಂಗೆ ಕಾಯ್ದೆ ಮಾಡ್ತಾರೆ ಅಂತ. ಹಂಗೆ ಮಾಡಕ್ ಬಂದಿದ್ರೆ ಬೇರೆ ರಾಜ್ಯಗಳೆಲ್ಲ ಮಾಡ್ಕೊಂಡ್ಬಿಡ್ಬೇಕಿತ್ತಲ್ಲ. ಅದು ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಇಲ್ಲ ಅಂದಿದ್ರೆ ಇವತ್ತು ಕೋರ್ಟ್ ಯಾಕೆ ಅದನ್ನ KAT ರದ್ದುಗೊಳಿಸಿ ಅಂತ ಆದೇಶ ನೀಡ್ತಾ ಇತ್ತು. ಹಂಗಾರೆ ಅಲ್ಲಿರೋ ನ್ಯಾಯಾಧೀಶರಲ್ವಾ ಅವರು ಕಾನೂನನ್ನ ಅಥವಾ ಏನನ್ನ ಓದೇ ಇಲ್ವಾ? ಈಗ ನಾಳೆ ಹೈಕೋರ್ಟ್ ನ್ಯಾಯಾಧೀಶರು ಕೂಡ ಇದನ್ನ ಹೇಳ್ತಾರೆ. ಹೇಳಿದಾದ ಮೇಲೆ ಏನ್ ಮಾಡ್ತಾರೆ ಸರ್ಕಾರ? ಹೆಂಗೋ 2 ವರ್ಷ ನಮ್ ಗೌರ್ಮೆಂಟ್ ಇದೆ, 2 ವರ್ಷದಲ್ಲಿ ಯಾವ ನೋಟಿಫಿಕೇಶನ್ ಮಾಡೋಕೆ ನಮ್ಮ ಕೈಲಿ ಆಗಲ್ಲ, ಸುಮ್ಮನೆ ಇದನ್ನ ಕತೆ ಕಾದಂಬರಿ ಹೇಳ್ಕೊಂಡು ಹಿಂಗೆ ಹೋಗ್ಬಿಟ್ಟು 2 ವರ್ಷ ಆದ್ಮೇಲೆ ಮುಗಿಸ್ಬಿಟ್ಟು ಮನೆಗೆ ಹೋಗ್ತೀವಿ ಅಂತ ಅವ್ರು ಮಾಡಿರೋ ಪ್ಲಾನ್ ಇದಷ್ಟೇ. ಇಲ್ಲ ಅಂದ್ರೆ ಅವ್ರಿಗೆಲ್ಲ ಗೊತ್ತಿದ್ದು ಯಾಕೆ ತಪ್ಪು ಹೆಜ್ಜೆ ಇಡ್ತಾರೆ? ಇವೆನ್ ಸ್ವತಃ CM ಸಿದ್ದರಾಮಯ್ಯನವರು ಕಾನೂನು ಪದವೀಧರ, ಅವ್ರಿಗೂ ಗೊತ್ತಿದೆ ಇದನ್ನ ಲೀಗಲ್ ಸ್ಟ್ಯಾಂಡ್ ತೆಗೆದುಕೊಳ್ಳಲ್ಲ. ಸ್ವತಃ ಅವರು ಹಲವಾರು ಬಾರಿ ಹೇಳಿಕೆ ಕೊಟ್ಟಿದ್ದಾರೆ ಇದ್ರ ಬಗ್ಗೆ. ಇದು ಯಾವುದೇ ಕಾರಣಕ್ಕೂ ಮಾನ್ಯ ಆಗಲ್ಲ. ಬಿಜೆಪಿ ಅವರು ಮಾಡಿದಾಗ ವಿರೋಧ ಮಾಡಿದ್ರು ಇದನ್ನ ಅವರು. ಇನ್ಮೇಲೆ ಮತ್ತೆ ಅವ್ರು ಯಾಕೆ ಅದನ್ನ ಕಾನೂನುಬದ್ಧಗೊಳಿಸಿಲ್ಲ? ಅವ್ರಿಗೆ ಗೊತ್ತು, ಅವ್ರು ಬರೀ ಜಾತಿ ಗಣತಿ, ಮರು ಸಮೀಕ್ಷೆ ಇದರಲ್ಲೇ ಸಮಯವನ್ನು ಕಳೆದು ಬಿಡ್ತಾರೆ. ಹೆಂಗೋ 2 ವರ್ಷ ಕಳೆದು ಹೋಗ್ಬಿಡ್ತಾರೆ ಅವ್ರು ಆರಾಮಾಗಿ 2-3 ವರ್ಷ ಮನೆಗೆ. ಆಮೇಲೆ ನೀವೇನಾದ್ರು ಮಾಡ್ಕೊಳ್ಳಿ, ಮುಂದಿನ ಸರ್ಕಾರ ನಿಮಗೆ ಬಿಟ್ಟಿದ್ದು ಅವ್ರಿಗೆ ಬಿಟ್ಟಿದ್ದು ಅಂತ. ಅದೇ ಉದ್ದೇಶ ಅವ್ರದ್ದಷ್ಟೇ. ಈ ವರ್ಷ ಮಾಡಿರೋ, ಕಳೆದ ವರ್ಷ 2024ರಲ್ಲಿ ಮಾಡಿರೋ ಎಷ್ಟು ಎಕ್ಸಾಮ್ಸ್ ಅನ್ನ ಕಂಪ್ಲೀಟ್ ಮಾಡಿದ್ರೆ ನೀವು ಹೇಳಿ? ಲ್ಯಾಂಡ್ ಸರ್ವೆ, ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್, PDO, CTA, KS ಯಾವುದು ಕಂಪ್ಲೀಟ್ ಆಗಿ ಮುಗಿದು ಆರ್ಡರ್ ಕಾಪಿ ಕೈಗೆ ಬಂದು ಕೆಲಸದಲ್ಲಿದ್ದಾರೆ ಹೇಳಿಬಿಡಿ. PSI ಕೂಡ ಈವನ್ ಸ್ಟಿಲ್ ಇನ್ನೂ ಪ್ರೊಸೆಸ್ ಅಲ್ಲಿ ಇಟ್ಟಿದ್ದಾರೆ. ಅಂದ್ರೆ ಅವರ ಉದ್ದೇಶ ಏನು ಅನ್ನೋದು ಸ್ಪಷ್ಟವಾಗಿ ರಾಜ್ಯದ ಎಲ್ಲ ಅಭ್ಯರ್ಥಿಗಳಿಗೂ ಅರ್ಥ ಆಗ್ಬೇಕು. ಅವರು ಪರೀಕ್ಷೆಯನ್ನ ಮಾಡಿ ಅಭ್ಯರ್ಥಿಗಳ ಬದುಕನ್ನು ಉದ್ಧಾರ ಮಾಡೋಕ್ಕಂತೂ ಬಂದಿಲ್ಲ. ಅವರು ಬಂದಿರುವಂಥದ್ದು ತಮ್ಮ ಸ್ವಾರ್ಥ ಸಾಧನೆ, ತಮಗೇನು ಬೇಕೋ ಅದನ್ನು ಮಾಡ್ಕೊಳ್ಳೋಕಷ್ಟೇ. ಇದು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಕಾಣ್ತಾ ಇರೋದು. ಅವ್ರು ಯಾವುದೇ ನೋಟಿಫಿಕೇಶನ್ ಮಾಡೋ ಆ ಥರ ಇದ್ದಿದ್ರೆ ಒಳ ಮೀಸಲಾತಿ ಅಂತೇಳಿ 1 ವರ್ಷದ ಕಾಯ್ತಿದ್ದಿಲ್ಲ. ಈಗ ಏನಾಗ್ಬೋದು ಸರ್? ಹಂಗಾರೆ ನೋಟಿಫಿಕೇಶನ್ ಆಗುತ್ತೆ, ಮಾಡ್ತಾರ ಅವ್ರು, ಮಾಡಲ್ಲ ಅಂತಲ್ಲ. ಬಟ್ ಹೋಗ್ಲಿ, ಕೋರ್ಟ್ಗೆ ಹೋಗ್ಲಿ, ಅಲ್ಲಾಡ್ಲಿ, ಹಿಂಗೆ ಆಗ್ಲಿ ಅನ್ನೋದು ಅವ್ರ ಉದ್ದೇಶ. ಅದು ಇಲ್ಲ ಅಂದಿದ್ರೆ ಕೋರ್ಟಲ್ಲಿ ಕೇಸ್ ನಡೀತಿರ್ಬೇಕಾದ್ರೆ ಯಾಕೆ ಅವರು ಸರಿಯಾದ ರೀತಿಯಲ್ಲಿ ವಕೀಲರ ಗಮನಕ್ಕೆ ಇದನ್ನು ಕೊಟ್ಟು ಈ ವಿಷಯದ ಬಗ್ಗೆ ಡಿಫೆಂಡ್ ಮಾಡ್ಕೊಳಕ್ಕೆ ಹೇಳಲ್ಲ? ಪದೇ ಟೈಮ್ ಯಾಕೆ ಕೇಳ್ತಾರೆ? ಅವ್ರಿಗೆ ಗೊತ್ತಲ್ಲ ಆಗಲ್ಲ ಅಂತ. ಇದನ್ನ ಎಷ್ಟೋ ಜನ ಸತ್ಯ ಇರೋದಿದೆ, ಫ್ಯಾಕ್ಟ್ ಇದೆ, ಇದನ್ನ ಹೇಳಕ್ ಹೊರಟಿಲ್ಲ ಅವ್ರು, ಯಾರು ಹೇಳೋದಕ್ಕಾಗಲ್ಲ. ಯಾಕಂದ್ರೆ ಇದ್ರ ವಿರೋಧಿ ಆಗ್ಬಿಡ್ತೀರಾ ನೀವು, ಮೀಸಲಾತಿ ವಿರೋಧಿ ಅನ್ಸ್ಕೊಂಡ್ಬಿಡ್ತೀರಾ ಅನ್ನೋ ಒಂದು ಮನಸ್ಸಲ್ಲಿ ಇಟ್ಕೊಂಡು ಸುಮ್ಮನಿರೋದು. ಎಲ್ಲರಿಗೂ ಗೊತ್ತಿದ್ದು, ಯಾರೋ ಅದ್ರ ಬಗ್ಗೆ ಕರೆಕ್ಟಾಗಿ ಸ್ಟಡಿ ಮಾಡಿ ಅದ್ರ ಬಗ್ಗೆ ಹೇಳೋದಕ್ಕೆ ರೆಡಿ ಇಲ್ಲ. ಬರೀ ಎಲ್ಲರಿಗೂ ಈಗ ತಾನೇ ಕಾಂಪಿಟೇಟಿವ್ ಪ್ರಿಪ್ರೇಷನ್ಗೆ ಕಾಲಿಟ್ಟಿರುವಂಥ ಹೆಸರುಗಳಿಗೆ ಏನು ನಮಗೆ ನೋಟಿಫಿಕೇಶನ್ ಆಗಬೇಕು. ಇವನ್ ನನಗೂ ಸೇರಿಸಿ, ನನಗೂ ಅದೇ ಇದ್ದಿದ್ದು, ನೋಟಿಫಿಕೇಶನ್ ಆಗಬೇಕು. ನೋಟಿಫಿಕೇಶನ್ ಆದ್ಮೇಲೆ ಏನಾಗುತ್ತೆ ಪರಿಸ್ಥಿತಿ? 5ರಿಂದ 10 ವರ್ಷ ಆಯಿತು ಅಂದರೆ ಅಟ್ಲೀಸ್ಟ್ ಇರುವಂಥ ಅಡೆತಡೆಗಳನ್ನ ದೂರಗೊಳಿಸಿ ಆಮೇಲೆ ನೀವು ಎಕ್ಸಾಮಾರು ಮಾಡಿ ಬೇಕಾಗಿದ್ದು ಮಾಡ್ಕೊಳ್ಳಿ. ಈಗ ಆಗಬೇಕಾಗಿರೋದು ಇದು. ಇದಾದ್ಮೇಲೆ ನೀವು ಏಜ್ ರಿಲ್ಯಾಕ್ಸೇಷನ್ ಕೊಡಿ, 1000 ಮಾಡಿ. ಎಲ್ಲರಿಗೂ ಇದು ಅರ್ಥ ಆಗ್ತಾ ಇಲ್ಲ. ಎಲ್ರಿಗೂ ಬೇಕಿರೋದು ನೋಟಿಫಿಕೇಶನ್ ಅಷ್ಟೇ. ಮಾಡಲಿ, ಕೋರ್ಟ್ಗೆ ಹೋಗ್ಲಿ, ಅವ್ರಿಗೂ ಅದೇ ಬೇಕು ಸರ್ಕಾರಕ್ಕೆ. ಅಭ್ಯರ್ಥಿಗಳ ಮನಸ್ಸನ್ನ ಅಂತರಾಳವನ್ನು ಅರ್ಥಕೊಂಡ್ಬಿಟ್ಟಿದ್ದಾರೆ ಅವ್ರು ನೋಟಿಫಿಕೇಶನ್ ಮಾಡ್ತೀವಿ ಜೈ ಅನ್ನಿಸ್ತಾರೆ. ಆಮೇಲೆ ಅನುಭವಿಸೋದು ಯಾರ ಪರಿಸ್ಥಿತಿನ? KS ರೀತಿ ನೋಡಿ, KS ಆರ್ಡರ್ ಆಗೋವರೆಗೂ ಫೈನಲ್ ರಿಸಲ್ಟ್ ಬಿಡಂಗಿಲ್ಲ. ಅದು ಆರ್ಡರ್ ಯಾವಾಗ ಆಗುತ್ತೆ? ಸೊ ಈ ಸಮಸ್ಯೆಯನ್ನು ಸರ್ಕಾರ ಬಗೆಹರಿಸಬೇಕು. ಇದು ತುಂಬಾ ಸೀರಿಯಸ್ ಆದಂತಹ ವಿಷಯ, ಸುಮ್ಮನೆ ಅಲ್ಲ. ಇದು ತುಂಬಾ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕಾಗಿರೋದು. ನಾಳೆ ಮತ್ತೊಬ್ರು ಕೋರ್ಟ್ ಹೋಗಿ ನೋಟಿಫಿಕೇಶನ್ ಮತ್ತೆ ಸಮಸ್ಯೆ ಆಗುತ್ತೆ. ಅದು ಆಗದ ರೀತಿ ನೋಡ್ಕೊಳ್ಬೇಕು. ಸೊ ಇಷ್ಟಂತೂ ಸದ್ಯದ ಪರಿಸ್ಥಿತಿಯಲ್ಲಿ ನಾನು ಮಾಹಿತಿ ಇರೋದನ್ನು ಹೇಳಿದ್ದೀನಿ ಅಂತ ಹೇಳ್ತಾ ಧನ್ಯವಾದಗಳು.